Hello friends, welcome back to my continued video presentation on the topic role of functionaries in the paper Inclusive Education. Dear friends, as we already know that in the previous videos we have come to know about the role of teachers, parents, peers as well as administrators. Today in this video we will know more about the role of community as well as the role of NGOs. ಆತ್ಮೀಯರೇ, ಹಿಂದಿನ ವಿಡಿಯೋದಲ್ಲಿ ನಾವು ಶಿಕ್ಷಕರ, ಪೋಷಕರ, ಸಮಾನ ಮನಸ್ಕರ ಹಾಗೂ ನಿರ್ವಾಹಕರ ಪಾತ್ರದ ಬಗ್ಗೆ ಕೆಲವೊಂದು ಮಾಹಿತಿಯನ್ನ ತಿಳಿದುಕೊಂಡಿದ್ದೆವು. ಈ ದಿವಸ ಈ ವಿಡಿಯೋದಲ್ಲಿ ನಾವು ಸಮುದಾಯದ ಮತ್ತು ಸರ್ಕಾರೇತರ ಸಂಸ್ಥೆಗಳ ಪಾತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಆತ್ಮೀಯರೇ, ನಮಗೆ ಗೊತ್ತಿರತಕ್ಕಂತೆ ನಾವು ಸಮಾಜದ ಅವಿಭಾಜ್ಯ ಅಂಗ ಆಗಿದ್ದೇವೆ. ಸೊ ನಾವು ಎಲ್ಲಿದ್ದೇವೆ ಅಂತಂದ್ರೆ ಒಂದು ಸಮುದಾಯದಲ್ಲಿ ಇದ್ದೇವೆ. ಸೊ ಸ್ಟೂಡೆಂಟ್ಸ್, ವಿ ನೋ ದಟ್ ವಿ ಆರ್ ದ ಪಾರ್ಟ್ ಆಫ್ ಎ ಸೊಸೈಟಿ. ದಟ್ ಮೀನ್ಸ್ ವಿ ಆರ್ ದ ಪಾರ್ಟ್ ಆಫ್ ಎ community. Where we are living in a community. So the role of community also plays a pivot role in an inclusive education. So students, we know that the schools cannot exist in isolation from the community. Education is a social initiative. Therefore, the community plays a crucial role in the creation of inclusive school. That means community is responsible for setup of a school. The community in which the school is situated, community of the students and teacher, etc. all are contributing towards the creation of an inclusive school. ಆತ್ಮೀಯರೇ, ನಮಗೆ ಗೊತ್ತಿರತಕ್ಕಂತೆ ನಾವು ಒಂದು ಸಮುದಾಯದಲ್ಲಿದ್ದೇವೆ, ಸಮುದಾಯದಿಂದ ಪ್ರತ್ಯೇಕವಾಗಿಲ್ಲ. ಸೊ ಹಾಗಾಗಿ ಶಾಲೆಗಳು ಕೂಡ ಸಮುದಾಯದ ಅಸ್ತಿತ್ವದಲ್ಲಿದೆ. ಅಂದ್ರೆ ಅವೇನು ಶಾಲೆಗಳೇನು ಸಮುದಾಯದಿಂದ ಪ್ರತ್ಯೇಕವಾಗಿ ಇಲ್ಲ. ಸೊ ಶಿಕ್ಷಣವು ಕೂಡ ಒಂದು ಸಾಮಾಜಿಕ ಉಪಕ್ರಮವಾಗಿರೋದ್ರಿಂದ ನಾವು ಸಮನ್ವಯಗೊಳ್ಳತಕ್ಕಂಥ ಶಾಲೆಯ ರಚನೆಯಲ್ಲಿ ಸಮುದಾಯ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತದೆ. ಅಂದ್ರೆ ಶಾಲೆ ಇರತಕ್ಕಂಥ ಸಮುದಾಯ, ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಸಮುದಾಯ ಇತ್ಯಾದಿಗಳು ಎಲ್ಲರೂ ಕೂಡ ಸಮನ್ವಯಗೊಳ್ಳತಕ್ಕಂಥ ಶಾಲೆಯನ್ನ ರಚಿಸುವಲ್ಲಿ ಮಹತ್ವರವಾದಂತಹ ಕೊಡುಗೆಯನ್ನ ನೀಡಿದ್ದಾರೆ. ಹೇಗೆ ನೀಡಿದ್ದಾರೆ, ಯಾವ ರೀತಿ ನೀಡಿದ್ದಾರೆ ಅನ್ನೋದನ್ನ ನೋಡೋಣ. ಸೊ ಮೊದಲನೇದಾಗಿ ಸಮುದಾಯ ಸಂವೇದನಾಶೀಲತೆ ಮತ್ತು ಜಾಗೃತಿಯನ್ನ ಉತ್ತೇಜಿಸುವುದು. ಸೊ ದಿಸ್ ಕಮ್ಯುನಿಟಿ ಪ್ರಮೋಟ್ ಸೆನ್ಸಿಟೈಸೇಷನ್ ಅಂಡ್ ಕ್ರಿಯೇಟ್ ಅವೇರ್ನೆಸ್. So as we know that the community can help in eliminating negative attitudes which we are practicing. Okay, so it also eliminates prejudice, assumption and stereotypes which are the common barriers to create an inclusive school. Nowadays we can see so many barriers are there for setup of an inclusive schools. So these barriers can be eliminated through a community, or community will help to eliminate the negative attitudes or prejudice, assumptions and stereotypes which are present in an individual. That means in a family or in a society. So negative attitudes of students, parents, teachers, etc. Sometimes the students may have negative attitudes, or even certain times parents as well as teachers will exhibit negative attitudes up to certain extents. So these can be eliminated through a community has to sensitize and it should create an awareness. So community has to take so many initiatives so that it leads to reduce of these type of negative attitudes. Okay, as well as ultimately it can the community will be responsible for development of positive attitudes. Andre ನಮ್ಮ ಸಮುದಾಯದಲ್ಲಿ ನಾವು ಅನೇಕ ನಕಾರಾತ್ಮಕ ಮನೋಭಾವನೆಗಳನ್ನು ನಾವು ನೋಡಬಹುದಾಗಿದೆ. ಅದು ಒಬ್ಬ ವ್ಯಕ್ತಿ ಪೂರ್ವಗ್ರಹ ಪೀಡಿತ, ಅದು ಯಾವ್ದಾರಾಗಿರ್ಬೋದು, ಶಿಕ್ಷಕ ಆಗಿರ್ಬೋದು, ಕುಟುಂಬ ಆಗಿರಬಹುದು, ಅಥವಾ ಈವನ್ ಒಬ್ಬ ವಿದ್ಯಾರ್ಥಿ ಆಗಿರಬಹುದು. ಹಲವಾರು ನಕಾರಾತ್ಮಕ ಮನೋಭಾವನೆಗಳನ್ನು ಹೊಂದಿರ್ತಾರೆ, ಅಥವಾ ಪೂರ್ವಗ್ರಹ ಪೀಡಿತರಾಗಿರ್ತಾರೆ, ಅಥವಾ ಅನೇಕ ಊಹೆಗಳನ್ನ, ಇಲ್ಲ
ಒಬ್ಬ ಅಂಗವಿಕಲ ಅಂತಂದ್ರೆ ಅವನು ಮನೆಯಲ್ಲೇ ಇರಬೇಕು, ಹೊರಗೆ ಹೋಗ್ಬಾರ್ದು ಅಂತಕ್ಕಂಥ ಅನೇಕ ಊಹೆಗಳನ್ನ ಹೊಂದಿರ್ತಾರೆ. ಸೊ ಅದನ್ನೆಲ್ಲ ತೊಡೆದು ಹಾಕ್ಲಿಕ್ಕೆ ಈ ನಮ್ಮ ಸಮುದಾಯ ಬದ್ಧವಾಗಿರ್ಬೇಕಾಗ್ತದೆ. ಸೊ ಅನೇಕ ಈ ರೀತಿಯಾದಂತ ಎಲ್ಲ ಅಡೆತಡೆಗಳಿದೆ, ಆ ಅಡೆತಡೆಗಳನ್ನ ತೊಡೆದು ಹಾಕ್ಲಿಕ್ಕೆ ಸಮುದಾಯ ಕಾರಣೀಭೂತವಾಗಿದೆ. ಸೊ ಹಾಗಾಗಿ ಒಟ್ಟಾಗಿ ನಮ್ಮಲ್ಲಿರ್ತಕ್ಕಂತಹ ನಮ್ಮ ಸಮುದಾಯ, ನಮ್ಮ ಕುಟುಂಬದಲ್ಲಿ ಆಗಿರ್ಬೋದು, ಶಿಕ್ಷಕರಲ್ಲಿ ಆಗಿರ್ಬೋದು, ಅಥವಾ ಪೋಷಕರಲ್ಲಿ ಆಗಿರ್ಬೋದು, ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ಅನೇಕ ಅಡೆತಡೆಗಳನ್ನ ತೆಗೆದು ಹಾಕ್ಬಿಟ್ಟು ಸಕಾರಾತ್ಮಕ ಮನೋಭಾವನೆಗಳನ್ನ ಬೆಳೆಸುವ ನಿಟ್ಟಿನಲ್ಲಿ ಈ ಒಂದು ಸಮುದಾಯ ಕಾರ್ಯಪ್ರವೃತ್ತವಾಗಿದೆ. ನಂತರ ಅಂಚಿನಲ್ಲಿರುವ ಮತ್ತು ಹಿಂದುಳಿದ ವಿದ್ಯಾರ್ಥಿಗಳಿಗೆ ನೆರವು ನೀಡುವುದು ಕೂಡ ಈ ಸಮುದಾಯದಿಂದ ಸಾಧ್ಯ ಇದೆ ಅಂತೇಳಿ ನಾವು ಇಲ್ಲಿ ನೋಡಬಹುದಾಗಿದೆ. ಸೊ ದಿಸ್ ಕಮ್ಯುನಿಟಿ ವಿಲ್ ಅಸಿಸ್ಟ್ ಟು ಮಾರ್ಜಿನಲೈಸ್ಡ್ ಅಂಡ್ ಅಂಡರ್ ಪ್ರಿವಿಲೇಜ್ಡ್ ಸ್ಟೂಡೆಂಟ್ಸ್ ಇನ್ ವೇರಿಯಸ್ ways. The support of parents and school alone is almost never enough to ensure the inclusion of marginalized and underprivileged students. So various we can see various needs are there which are required to the disabled individual. So those needs can be fulfilled by the community, which cannot be fulfilled by the parents and school. Certain time, up to certain extent, the needs can be fulfilled by parents and school, but behind that there are many requirements are there, many needs are there which cannot be fulfilled by parents as well as school authority. So that can be fulfilled by the community. Okay, that means the community should take control over the limitations, and it can provide the requirements to the disabled individual. ಅಂದ್ರೆ ಸೊ ಅಂಚಿನಲ್ಲಿರ್ತಕ್ಕಂಥ ಮತ್ತು ಹಿಂದುಳಿದ ವಿದ್ಯಾರ್ಥಿಗಳ ಸೇರ್ಪಡೆಯನ್ನು ಖಚಿತಪಡಿಸಿಕೊಳ್ಳಲು ಪೋಷಕರು ಮತ್ತು ಶಾಲೆಯ ಬೆಂಬಲ ಎಂದಿಗೂ ಸಾಕಾಗುವುದಿಲ್ಲ. ಯಾಕಂತಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಏನು ಅಂಗವಿಕಲರ ಅಗತ್ಯತೆಗಳಿರ್ತದೆ, ಆ ಅಗತ್ಯತೆಗಳನ್ನ ಕೆಲವು ಮಟ್ಟದಲ್ಲಿ ಅಂದ್ರೆ ಕೆಲವೊಂದು ಹಂತದವರೆಗೆ ಪೋಷಕರು ಮತ್ತೆ ಶಿಕ್ಷಕರು ಪೂರೈಸಬಹುದು. ಇನ್ನು ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತದೆ, ಹೆಚ್ಚಿನದಾಗಿ ಅವಶ್ಯಕತೆ ಉಂಟಾಗ್ತದೆ. ಆ ಎಲ್ಲಾ ಅವಶ್ಯಕತೆಗಳನ್ನ ಅಂಚಿನಲ್ಲಿರ್ತಕ್ಕಂಥ ಅಥವಾ ಹಿಂದುಳಿದ ವಿದ್ಯಾರ್ಥಿಗಳಿಗೆ ನೀಡಬೇಕಾಗ್ತದೆ. ಅದು ಸಮುದಾಯದಿಂದ ಸಾಧ್ಯ ಅಂತೇಳಿ ನಾವು ಹೇಳಬಹುದಾಗಿದೆ. ಸೊ ಅದೆಲ್ಲ ಪೂರೈಕೆ ಆದಾಗ ಮಾತ್ರ ಒಬ್ಬ ಅಂಗವಿಕಲ ವಿದ್ಯಾರ್ಥಿ ತನ್ನ ಸಂತೃಪ್ತ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಇದೆ. ನಂತರ ಮಾನವ ಸಂಪನ್ಮೂಲಗಳನ್ನು ಒದಗಿಸುವುದು ಇದರ ಇನ್ನೊಂದು ಕಾರ್ಯ ಆಗಿದೆ. ಯಾವುದದ್ದು? ಸಮುದಾಯದ್ದು. ಸೊ ದಿಸ್ ಕಮ್ಯುನಿಟಿ ವಿಲ್ ಪ್ರೊವೈಡ್ ಹ್ಯೂಮನ್ ರಿಸೋರ್ಸಸ್ ಇನ್ ವೇರಿಯಸ್ ಫಾರ್ಮ್ಸ್. Okay, the community can provide human resources to meet the needs of inclusive schools, to embrace diversity and cherish differences, maybe in the form of guest teachers and resource person to teach local stories, poems, folklore and materials to represent the diverse culture and language of communities to which the learners belong. See, if you want to inculcate our own culture, if you want to develop our own language, so who is responsible? Of course, parents and teachers are responsible for, but along with that, if you want to inculcate our own culture, community should be responsible. Okay, it should meet the requirements of inclusive schools. We have to develop our own culture. So like with the help of guest teachers or from resource person which are present in our community, with the help of those persons, we can tell some local stories or poems related to our culture, and also we can show our folklore and materials which represent our culture and language should be done by our community. ಅಂದ್ರೆ ವೈವಿಧ್ಯತೆಯನ್ನ ಸ್ವೀಕರಿಸಲು ಮತ್ತು ಭಿನ್ನಾಭಿಪ್ರಾಯಗಳನ್ನ ಪ್ರೀತಿಸಲು, ಸಮಗ್ರ ಶಾಲೆಗಳ ಅಗತ್ಯತೆಗಳನ್ನ ಪೂರೈಸಲು ಸಮುದಾಯವು ಮಾನವ ಸಂಪನ್ಮೂಲವನ್ನ ಒದಗಿಸಬಹುದು. ಅಂದ್ರೆ ಅದು ಯಾವ ರೀತಿಯಾಗಿ ಅಂತಂದ್ರೆ, ನಮ್ಮಲ್ಲಿರ್ತಕ್ಕಂಥ ಕೆಲವೊಬ್ಬರು ಅತಿಥಿ ಶಿಕ್ಷಕರ ಮೂಲಕ ಅಥವಾ ಸಂಪನ್ಮೂಲಗಳ ಮೂಲಕ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಭಾಷೆಯ ಬಗ್ಗೆ
ಅದನ್ನ ಕಥೆಯ ಮೂಲಕ ಅಥವಾ ಕಥೆಯ ರೂಪದಲ್ಲಿ ಆಗಿರ್ಬೋದು, ಅಥವಾ ಕವಿತೆಗಳ ರೂಪದಲ್ಲಿ, ಅಥವಾ ಕೆಲವೊಂದು ಜಾನಪದ ಮತ್ತು ವಸ್ತುಗಳನ್ನ ತೋರಿಸುವುದರ ಮೂಲಕ ನಮ್ಮಲ್ಲಿ ಆ ಒಂದು ಅಂಗವಿಕಲರು ಕೂಡ ನಮ್ಮ ವೈವಿಧ್ಯಮಯವಾದಂತ ಸಂಸ್ಕೃತಿ ಮತ್ತು ಭಾಷೆಯನ್ನ ಬೆಳೆಸ್ಬೋದಾಗಿದೆ. ಸೊ ಇದು ನಮ್ಮ ಸಮುದಾಯದಿಂದ ಮಾತ್ರ ಸಾಧ್ಯ ಅಂತೇಳಿ ನಾವು ಹೇಳ್ಬೋದಾಗಿದೆ. ನಂತರ ವಿಕಲಚೇತನ ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು, ಬಿಲ್ಡಿಂಗ್ ಎನ್ ಅವೇರ್ನೆಸ್ of the rights of children with disabilities. Okay, it is also very important thing which should be done by the community. Community should create an awareness regarding to the rights of the children, what they have to get, what they are needed. So communities can also help in spreading awareness towards the rights of children with disabilities by conducting certain types of sensitization program with active participation of people with disabilities. So community has to conduct several campaigns so that it will create an awareness regarding to the rights of a disabled individual. Okay, ಅಂದ್ರೆ ಈ ಸಮುದಾಯ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ಜಾಗೃತಿಯನ್ನ ಮೂಡಿಸ್ಬೇಕು. ಏನು ವಿಕಲಾಂಗರ ಹಕ್ಕುಗಳೇನಿದೆ, ಆ ವಿಕಲಾಂಗರ ಹಕ್ಕುಗಳ ಬಗ್ಗೆ ನಮ್ಮ ಸಮುದಾಯದಲ್ಲೇ ಮೊದಲನೇದಾಗಿ ಮನವರಿಕೆ ಮಾಡಿಕೊಡ್ಬೇಕು. ಅವರು ಕೂಡ ಕಲಿತಕ್ಕಂತ ಹಕ್ಕಿದೆ, ಅವರು ಕೂಡ ಜೀವನ ನಡೆಸ್ತಕ್ಕಂತ ಹಕ್ಕಿದೆ, ಅವರು ಕೂಡ ಮಾತಾಡ್ತಕ್ಕಂತ ಹಕ್ಕಿದೆ, ಶಿಕ್ಷಣ ಪಡೆತಕ್ಕಂತ ಹಕ್ಕಿದೆ, ಏನೇನೆಲ್ಲ ಅವರ ಹಕ್ಕುಗಳಿದೆ. ಸೊ ಆ ಹಕ್ಕುಗಳ ಬಗ್ಗೆ ಜಾಗೃತಿಯನ್ನು ನಮ್ಮ ಸಮುದಾಯದಲ್ಲಿ ಮೂಡಿಸ್ಬೇಕಾಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಅನೇಕ ರೀತಿಯಾದಂತಹ ವಿವಿಧ ರೀತಿಯಾದಂತಹ ಸಂವೇದನಾಶೀಲ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ಈ ಕಾರ್ಯವನ್ನ ಯಶಸ್ವಿಯಾಗಿ ನಮ್ಮ ಸಮುದಾಯ ಮಾಡಬಹುದಾಗಿದೆ. ಸೊ ಈ ರೀತಿಯಾಗಿ ಸಮುದಾಯ ತನ್ನ ಕಾರ್ಯವನ್ನ ನಿರ್ವಹಿಸಿದರೆ ಖಂಡಿತವಾಗಿಯೂ ಕೂಡ ಒಂದು ಏನು ವಿಕಲಾಂಗರಲ್ಲಿ ಧನಾತ್ಮಕವಾದಂತಹ ಮನೋಭಾವನೆಗಳನ್ನ ಮೂಡಿಸಿ ಅವರಲ್ಲೂ ಕೂಡ ಆತ್ಮವಿಶ್ವಾಸವನ್ನ ತರಬಹುದು ಅಂತೇಳಿ ನಾವು ನೋಡ್ಬೋದಾಗಿದೆ. So this is about how the community should play its role. And next let us see the role of NGOs. So NGO also play an important role in inclusive education. Let us see how this NGOs play its role. We know nowadays we can see several NGOs who are working for the upliftment of our society, especially some of the organizations like Rotary Club or Inner Wheel Club, or many private organizations are there, NGOs are there who are working for the upliftment of our society or community. See, they will conduct various campaigns like which provide many materials to disabled individual. So non-governmental organization are the groups that are entirely or largely independent of governments and have primarily humanitarian objectives, which will work for the upliftment of our society, within which provisions of services for people with disabilities is one of the common objectives of many NGOs. See, nowadays many NGOs are there who work for the upliftment of the disabled individual. The various roles played by NGOs for creating inclusive school are highlighted in next slides. Okay, ಅಂದ್ರೆ ಸರ್ಕಾರೇತರ ಸಂಸ್ಥೆಗಳೇನಿದೆ, ಸರ್ಕಾರೇತರ ಸಂಸ್ಥೆಗಳು ಸಂಪೂರ್ಣವಾಗಿ ಅಥವಾ ಹೆಚ್ಚಾಗಿ ಸರ್ಕಾರಗಳಿಂದ ಸ್ವತಂತ್ರವಾಗಿರುವ ಮತ್ತು ಪ್ರಾಥಮಿಕವಾಗಿ ಮಾನವೀಯ ಉದ್ದೇಶಗಳನ್ನ ಹೊಂದಿರತಕ್ಕಂಥ ಗುಂಪುಗಳಾಗಿವೆ. ಸೊ ನಮ್ಮ ಇತ್ತೀಚೆಗೆ ನಮ್ಮ ಸುತ್ತಮುತ್ತ ಅನೇಕ ಸರ್ಕಾರೇತರ ಸಂಸ್ಥೆಗಳನ್ನ ನಾವು ನೋಡ್ತಾ ಇದ್ದೇವೆ. ಅವೆಲ್ಲವೂ ಕೂಡ ಮಾನವರ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದ್ದಾವೆ, ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾವೆ. ನೋಡ್ತೇವೆ, ರೋಟರಿ ಕ್ಲಬ್ ಆಗಿರ್ಬೋದು ಅಥವಾ ಇನ್ನರ್ ವೀಲ್ ಕ್ಲಬ್ ಆಗಿರ್ಬೋದು, ಈ ರೀತಿಯಾದಂತ ಅನೇಕ ಸರ್ಕಾರೇತರ ಸಂಸ್ಥೆಗಳು ಏನಿದಾವೆ. ಸೊ ಇವೆಲ್ಲವೂ ಕೂಡ ಅವರ ಅಂಗವಿಕಲರ ಅಭಿವೃದ್ಧಿಗೆ ಕಂಕಣ ಬದ್ಧವಾಗಿದ್ದು ಅನೇಕ ಕೊಡುಗೆಗಳನ್ನ ನೀಡ್ತಾ ಇದೆ, ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವ ಮೂಲತಕ್ಕಂಥ ನೀವು ನೋಡಿರ್ಬೋದು. ಅನೇಕ ಸಂದರ್ಭಗಳಲ್ಲಿ ಅನೇಕ ಉಪಕರಣಗಳನ್ನು ನೀಡ್ತಾರೆ, ಅವರ ಬೆಳವಣಿಗೆಗೆ ಕಾರಣೀಭೂತರಾಗಿದ್ದಾರೆ. ಹೇಗೆ ಅನ್ನೋದನ್ನ ನಾವು ಈಗ ನೋಡೋಣ.
ಮೊದಲನೇದಾಗಿ ಅವ್ರನ್ನ ಗುರುತಿಸ್ತಕ್ಕಂಥದ್ದು, ಅಂಗವಿಕಲರನ್ನ ಗುರುತಿಸ್ತಕ್ಕಂಥದ್ದು ಮತ್ತು ಅವರ ಸ್ಥಾನವನ್ನ ಖಚಿತಪಡಿಸ್ತಕ್ಕಂಥ ಕೆಲಸವನ್ನ ಈ ಸರ್ಕಾರೇತರ ಸಂಸ್ಥೆಗಳು ನಡೆಸ್ತಾ ಇದ್ದೇವೆ. ಫಸ್ಟ್ we should identify the children who need and ensure their placement, especially with respect to disabled individual. So this work should be done by NGOs, or this work is going on through the NGOs. So many NGOs, especially in India, have been working relentlessly to identify children in need of education. After identifying these children, they ensure their placement in an age appropriate class in nearby schools as per the provisions of Right to Education Act 2009. So first they will identify, many of the times in some families, those disabled individuals were not exposed by the parents to the process of education. So these individuals should be identified by these NGOs, and also took those individuals and help them for the provision of education under Right to Education Act 2009. ನಾವು ನೋಡ್ತೇವೆ ಆದ್ಮೇಲೆ ಅನೇಕ ಸಂದರ್ಭದಲ್ಲಿ, ವಿಶೇಷವಾಗಿ ನಮ್ಮ ಭಾರತದಲ್ಲಿ ಅನೇಕ NGOಗಳನ್ನ ನೋಡ್ಬೋದಾಗಿದೆ. ಸೊ ಅವ್ರ ಕೆಲಸ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಶಿಕ್ಷಣದ ಅಗತ್ಯವಿರ್ತಕ್ಕಂಥ ಮಕ್ಕಳನ್ನ ಗುರುತಿಸ್ಬಿಟ್ಟು, ಸೊ ಆ ಮಕ್ಕಳನ್ನು ಕೂಡ ಶಿಕ್ಷಣದ ಒಂದು ಪ್ರಕ್ರಿಯೆಗೆ ಒಳಪಡಿಸ್ತಕ್ಕಂಥ ಕೆಲಸವನ್ನ ಇವರು ಅವಿರತವಾಗಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕೆಲವು ಕುಟುಂಬಗಳಲ್ಲಿ ಏನ್ ಮಾಡ್ತದೆ, ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಅವ್ರಿಗೂ ಕೂಡ ಶಿಕ್ಷಣ ನೀಡಬೇಕು, ಶಿಕ್ಷಣದ ಅವಶ್ಯಕತೆ ಇದೆ ಅಂತೇಳಿ ಪೋಷಕರಿಗೆ, ಅವಿದ್ಯಾವಂತ ಪೋಷಕರಿಗೆ ಗೊತ್ತಿರೋದಿಲ್ಲ. ಅಂತವ್ರನ್ನ ಗುರುತಿಸ್ತಕ್ಕಂಥ ಕೆಲಸವನ್ನ ಈ ಸರ್ಕಾರೇತರ ಸಂಸ್ಥೆಗಳು ಮಾಡ್ಬಿಟ್ಟು, ಸೊ ಅವ್ರಿಗೂ ಕೂಡ ಶಿಕ್ಷಣ ಹಕ್ಕು ಕಾಯ್ದೆ 2009 ಪ್ರಕಾರ ಅಥವಾ ನಿಬಂಧನೆಗಳ ಪ್ರಕಾರ ಹತ್ತಿರದ ಅವರ ವಯಸ್ಸಿಗೆ ಅನುಗುಣವಾಗಿ ತರಗತಿಯಲ್ಲಿ ಸೇರಿಸ್ತಕ್ಕಂಥ ಕೆಲಸವನ್ನ ಈ ಸರ್ಕಾರೇತರ ಸಂಸ್ಥೆಗಳು ಮಾಡ್ತಾ ಇದ್ದಾವೆ. ನಂತರ ಗುರುತಿಸಲಾದ ಮಕ್ಕಳ ಮೇಲೆ ನಿಗಾ ಇಡೋದು. It is not that only identify children and taking or joining those students to the school. After that, they will track the development of those students. So this will be done by NGOs. NGOs not only help them to provision of education, along with that they will track what they will do. Either they will completely go to the school or not, or how they will learn. Is there any requirement? See, many of the time, many requirement will arise after few days or at a certain time or certain duration. So these requirements can be fulfilled by these NGOs. So the NGOs, after identifying and ensuring placement, keep track of these children using their own network of NGOs and other supporting organizations. Whenever a family is migrating, the grassroots NGOs takes details of their new location and inform another NGO working in the same area, who would eventually take the responsibility of taking care of educational needs in the new area. See, this migrating is very common. If a family, especially the working community family, will migrate from one area to another area, if one NGO will identify and help them to join the school, later if the parent migrate from that area to another area, this NGO will inform another NGO who are working in that particular migrated area and give an assistance or inform them to took the track of those students, either after migrating to that particular place, either the students are joined to another school or not, giving an assistance in joining another inclusive school. In various ways, these NGOs will keep track of the disabled individual. ಅಂದ್ರೆ ಇಲ್ಲಿ NGOಗಳು ಏನ್ ಮಾಡ್ತಾರೆ ಅಂತಂದ್ರೆ, ಕೇವಲ ಅವರನ್ನ ಗುರುತಿಸೋದಷ್ಟೇ ಅಲ್ಲ, ಅವರ ಮೇಲೆ ಸಂಪೂರ್ಣ ನಿಗಾವನ್ನ ಇಟ್ಟಿರ್ತಾರೆ. ಅದು ಇತರೆ NGOಗಳ ಸಂಪರ್ಕದ ಮೂಲಕ ಆಗಿರಬಹುದು, ಅಥವಾ ಕೆಲವೊಂದು ಬೆಂಬಲಿತ ಸಂಸ್ಥೆಗಳ ಜಾಲವನ್ನ ಬಳಸ್ಕೊಂಡ್ಬಿಟ್ಟು
ಪ್ರತಿಯೊಂದು ಹಂತದಲ್ಲೂ ಕೂಡ ಅವರ ಮೇಲೆ ಒಂದು ನಿಗಾವನ್ನ ಇಟ್ಟಿರ್ತಾರೆ. ಯಾಕೆಂತಂದ್ರೆ ಅನೇಕ ಸಂದರ್ಭದಲ್ಲಿ ನೀವು ನೋಡಿರ್ಬೋದು, ಈ ವಲಸೆ ಕಾರ್ಮಿಕರು ಏನಿರ್ತಾರೆ ಅವರು ಯಾವಾಗ್ಲೂ ಒಂದು ಸ್ಥಳದಲ್ಲಿ ನಿರ್ದಿಷ್ಟವಾಗಿರೋದಿಲ್ಲ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವಲಸೆ ಹೋಗ್ತಾನೆ ಇರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಏನಾಗ್ತದೆ, ಈಗ ಒಂದು ಸ್ಥಳದಲ್ಲಿ ಅಥವಾ ಒಂದು ಊರಿನಲ್ಲಿ NGO ಆ ಮಕ್ಕಳನ್ನ ಗುರುತಿಸ್ಬಿಟ್ಟು ಶಾಲೆಗೆ ಸೇರಿರ್ತಾರೆ. ಸಪೋಸ್ ಏನಾದ್ರು ಆ ಕುಟುಂಬ ಮತ್ತೊಂದು ಕಡೆ ವಲಸೆ ಹೋದಾಗ, ಸೊ ಆ ಇನ್ನೊಂದು ಪ್ರದೇಶದಲ್ಲಿ ಇರ್ತಕ್ಕಂತಹ NGOದ ಸರ್ಕಾರೇತರ ಸಂಸ್ಥೆಗಳ ಸಹಾಯ ಪಡೆದ್ಬಿಟ್ಟು ಅವ್ರಿಗೆ ಮಾಹಿತಿಯನ್ನು ತಿಳಿಸ್ತಾರೆ. ಸೊ ಹೀಗೆ ಈಗ ಬಂದಿದ್ದಾರೆ, ಸೊ ಅಲ್ಲಿ ಅವ್ರಿಗೆ ಯಾವ ರೀತಿಯಾಗಿ ಇನ್ನೊಂದು ಶಾಲೆಗೆ ಸೇರಿಸ್ಬೇಕು ಅಥವಾ ಏನೆಲ್ಲ ಸಹಾಯ ಮಾಡಬೇಕು, ಈ ರೀತಿಯಾದಂತಹ ಒಂದು ಕೆಲಸವನ್ನ ಮಾಡಿಬಿಟ್ಟು ಅವರ ಮೇಲೆ ಒಂದು ಸಂಪೂರ್ಣ ಒಂದು ನಿಗಾ ಇಟ್ಬಿಟ್ಟು ಅವ್ರಿಗೆ ಅವಶ್ಯಕವಿರ್ತಕ್ಕಂತಹ ಶೈಕ್ಷಣಿಕ ಅಗತ್ಯತೆಗಳನ್ನು ನೋಡಿಕೊಳ್ತಕ್ಕಂಥ ಜವಾಬ್ದಾರಿಯನ್ನ ಈ ಸರ್ಕಾರೇತರ ಸಂಸ್ಥೆಗಳು ತೆಗೆದುಕೊಳ್ಳುತ್ತಾರೆ. ಮತ್ತೆ ಸಂಪನ್ಮೂಲಗಳನ್ನು ಒದಗಿಸ್ತಕ್ಕಂಥದ್ದು, ಪ್ರೊವೈಡಿಂಗ್ ರಿಸೋರ್ಸಸ್. Many NGOs are also provide resources to educational institutions and individuals to foster the process of inclusion. In the case of children with disabilities, the concerned NGOs often provide equipment that they need, like hearing aids, wheelchair, etc., to schools or to individuals to make the school an inclusive. ನಾನು ಇದನ್ನು ಮೊದಲನೇ ಹೇಳಿದೆ, ರೋಟರಿ ಸಂಸ್ಥೆಯವರು ಕ್ಯಾಂಪೇನ್ ಅನ್ನ ಕಂಡಕ್ಟ್ ಮಾಡಿಬಿಟ್ಟು ಪ್ರತಿ ವರ್ಷ ಕೂಡ ಅವರಿಗೆ ಏನೆಲ್ಲ ಉಪಕರಣಗಳ ಅವಶ್ಯಕತೆ ಇರ್ತದೆ, ಸೊ ಅದು ಯಾವ್ದಾರು ಆಗಿದೆ, ಇಟ್ ಮೇ ಬಿ ವೀಲ್ ಚೇರ್ ಆರ್ ಇಟ್ ಮೇ ಬಿ ಇಯರಿಂಗ್ ಏಡ್ಸ್, ಸೊ ಇಟ್ ವಿಲ್ ಪ್ರೊವೈಡ್ ಟು ದೋಸ್ ಇಂಡಿವಿಜುವಲ್ಸ್ ಅಂಡ್ ಸ್ಕೂಲ್ ಕಮ್ಯುನಿಟಿ. ಓಕೆ, ಸೊ ಅಂದ್ರೆ ಪ್ರಮುಖವಾಗಿ ಅನೇಕ NGOಗಳು ಏನು ಶಿಕ್ಷಣ ಸಂಸ್ಥೆಗಳಿಗೆ ಮತ್ತು ಸೇರ್ಪಡೆ ಪ್ರಕ್ರಿಯೆಯನ್ನು ಪೋಷಿಸಲು ವ್ಯಕ್ತಿಗಳಿಗೆ ಸಂಪನ್ಮೂಲವನ್ನು ಒದಗಿಸ್ತದೆ. ಯಾವ ರೀತಿಯಾದಂತಹ ಸಂಪನ್ಮೂಲಗಳು ಅಂತಂದ್ರೆ, ಸೊ ಅವರಿಗೆ ಕೆಲವೊಂದು ಸಾಧನಗಳನ್ನ ನೀಡುವ ಮೂಲಕ, ಅದು ಶ್ರವಣ ಸಾಧನಗಳಾಗಿರ್ಬೋದು ಅಥವಾ ಗಾಲಿ ಕುರ್ಚಿಗಳಾಗಿರ್ಬೋದು, ಈ ರೀತಿಯಾದಂತಹ ಅನೇಕ ಕನ್ನಡಕಗಳಾಗಿರ್ಬೋದು, ಈ ರೀತಿಯಾದಂತಹ ಅನೇಕ ಉಪಕರಣಗಳ ಬ್ರೈಲ್ ಲಿಪಿಗಳಾಗಿರ್ಬೋದು, ಅನೇಕ ಉಪಕರಣಗಳ ಅವಶ್ಯಕತೆ ಇರ್ತದೆ. ಆ ರೀತಿಯಾದಂತಹ ಎಲ್ಲ ಭೌತಿಕ ಸಂಪನ್ಮೂಲಗಳನ್ನ ಈ ಸರ್ಕಾರೇತರ ಸಂಸ್ಥೆಗಳು ಒದಗಿಸುತ್ತಾ ಇದ್ದಾವೆ. ನಂತರ ಸಂಶೋಧನೆಯ ಮೂಲಕ ನವೀನ ಅಭ್ಯಾಸಗಳನ್ನ ಪರಿಚಯಿಸತಕ್ಕಂಥ ಕೆಲಸವನ್ನು ಕೂಡ ಈ ಸರ್ಕಾರೇತರ ಸಂಸ್ಥೆಗಳು ನಡೆಸ್ತಾ ಇದೆ. ಸೊ ಇಂಟ್ರೊಡ್ಯೂಸಿಂಗ್ ಇನ್ನೋವೇಟಿವ್ ಪ್ರಾಕ್ಟೀಸಸ್ ಥ್ರೂ ರಿಸರ್ಚ್. Nowadays research is playing an important role. As the day progress, even the disabled individuals requires many new things. Day by day the requirements is changing. So regard with aspect to that thing, they are conducting research, they are involving in research regarding to the fulfillment of those requirements, and also practice so many new ways. There are several NGOs are there who are engaged in conducting studies and research in the field of inclusive education, and after that they often come up with so many innovative practices and strategies that can be implemented in schools to ensure inclusion. ಸೊ ಸಾಕಷ್ಟು ಸಂಶೋಧನೆ ನಡೀತಾ ಇದೆ ನಮ್ಮ ಇತ್ತೀಚಿನ ದಿನಗಳಲ್ಲಿ. ಅನೇಕ ಕೆಲವೊಂದು NGOಗಳಿದೆ, ಸರ್ಕಾರೇತರ ಸಂಸ್ಥೆಗಳಿದೆ, ಅವರು ಹಲವಾರು ಸಂಶೋಧನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಂದ್ರೆ ಏನು ಶಾಲೆಗಳಲ್ಲಿ ಹೊಸದಾಗಿ ಜಾರಿಗೆ ತರಬಹುದಾದಂತಹ ಕೆಲವೊಂದು ಅಭ್ಯಾಸಗಳಾಗಿರ್ಬೋದು, ಕಾರ್ಯತಂತ್ರಗಳ ಬಗ್ಗೆ ಆಗಿರ್ಬೋದು, ಸಾಕಷ್ಟು ಸಂಶೋಧನೆಯನ್ನ ನಡೆಸಿಬಿಟ್ಟು ಅದನ್ನ ಜಾರಿಗೆ ತರುವ ನಿಟ್ಟಿನಲ್ಲಿ ಈ ಎಲ್ಲ ಸರ್ಕಾರೇತರ ಸಂಸ್ಥೆಗಳು ಕಾರ್ಯ ನಿರ್ವಹಿಸುತ್ತಿದ್ದಾವೆ. ಸೊ ಈ ರೀತಿಯಾಗಿ ನಾವು ಹೇಗೆ ಸರ್ಕಾರೇತರ ಸಂಸ್ಥೆಗಳು ತಮ್ಮ ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾವೆ ಅಂತೇಳಿ ನಾವು ನೋಡಬಹುದಾಗಿದೆ. That's it for today's video presentation. Let us meet in your next video. Until that, goodbye.